ಸ್ನೇಹಿತರೆ, ಲೆವೆಲ್ 5 ಗೆ ಸ್ವಾಗತ. ನೀವೇನಾದ್ರೂ ಲೆವೆಲ್ 5 ನವರೆಗೆ ಬಂದಿದ್ದೀರಾ ಅಂದ್ರೆ ಕಾಂಗ್ರಾಚುಲೇಷನ್ಸ್. ಯಾಕಂದ್ರೆ ಲೆವೆಲ್ 5 ನವರೆಗೆ ಬರುವಂತ ಈ ಹಾದಿಯು ತುಂಬಾನೇ ಕಠಿಣವಾಗಿರುತ್ತೆ. ನೀವು ಇಲ್ಲಿವರೆಗೆ ಬಂದಿದ್ದೀರಾ ಅಥವಾ ಬರಲು ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಏನನ್ನು ಸಾಧಿಸುವ ಛಲ ನಿಮ್ಮ ಒಳಗಡೆ ಇದೆ. ಸರಿಯಾಗಿದ್ರೆ ಲೆವೆಲ್ 5 ನವರೆಗೆ ನಾವು ಬಂದ್ವಿ. ಲೆವೆಲ್ 5 ನಂತರ ಏನ್ ಮಾಡ್ಬೇಕು, ಈ ಲೆವೆಲ್ 5 ನಲ್ಲಿ ನಮಗೆ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾವ ಬೆನಿಫಿಟ್ ಸಿಗುತ್ತೆ ಮತ್ತು ಯಾವ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಇದಕ್ಕೂ ಮುಂಚೆ ನೀವು ಲೆವೆಲ್ 1 ಇಂದ ಹಿಡಿದು ಲೆವೆಲ್ 4 ನವರೆಗೆ ವಿಡಿಯೋ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ, ವಿಡಿಯೋ ಪ್ಲೇ ಲಿಸ್ಟ್ ನಲ್ಲಿ ಇದೆ. ಈ ಲೆವೆಲ್ 5 ಇರುತ್ತೆ 150ನೇ ದಿನದಿಂದ 180 ದಿನಗಳವರೆಗೆ. ಮೊದಲಿಗೆ ನೀವು ಲೆವೆಲ್ 4 ನ ಕಂಪ್ಲೀಟ್ ಮಾಡಿ ಲೆವೆಲ್ 5 ಗೆ ಬರ್ತಿದ್ದಂಗೆನೆ ನಿಮಗೆ ಎಲ್ಲ ರೀತಿಯ ಬ್ರಹ್ಮಚರ್ಯದ ಲಾಭಗಳು ಆಗಿರುತ್ತವೆ. ಮನಸ್ಸು ಮತ್ತು ಮೈಂಡ್ ಶಾಂತವಾಗಿರುತ್ತದೆ. ಓವರ್ ಥಿಂಕಿಂಗ್ ನಿಂದ ಮುಕ್ತರಾಗಿರ್ತೀರಿ. ವೀರ್ಯ ರಕ್ಷಣೆಯಿಂದಾಗಿ ಕೂದಲು ಉದುರುವಿಕೆ ಕಡಿಮೆಯಾಗಿ ಶೈನ್ ಆಗಿ ಕಾಣಿಸಲು ಶುರುವಾಗಿರುತ್ತೆ. ಮುಖದಲ್ಲಿನ ತೇಜಸ್ಸು ಹೆಚ್ಚಾಗಿರುತ್ತೆ. ಒಬ್ಬರೇ ಶಾಂತವಾದ ವಾತಾವರಣದಲ್ಲಿರೋದಕ್ಕೆ ಬಯಸುತ್ತೀರಿ. ಈ ಲೌಕಿಕ ಜಗತ್ತಿನ ಜ್ಞಾನದ ಅರಿವಾಗಿರುತ್ತೆ. ಆಧ್ಯಾತ್ಮದೆಡೆಗಿನ ಸೆಳೆತ ಹೆಚ್ಚಾಗಿರುತ್ತೆ. ಮೆಂಟಲ್ ಮತ್ತು ಫಿಸಿಕಲ್ ಹೀಲಿಂಗ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತೆ. ಈಗ ನಿಮಗೊಂದು ಕ್ಲಾರಿಟಿ ಬಂದಿರುತ್ತೆ, ಹೇಗೆ ನಾನು ನನ್ನ ಲೈಫ್ ನ ಡೆವಲಪ್ ಮಾಡಬಹುದು ಅಂತ. ನೀವು ಪ್ರೆಸೆಂಟ್ ನಲ್ಲಿ ಬದುಕೋದನ್ನು ಶುರು ಮಾಡಿರ್ತೀರಿ. ಎಂತದ್ದೇ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ, ಕೂಲ್ ಆಗಿ ನಿಭಾಯಿಸ್ತೀರಿ. ಈ ಲೆವೆಲ್ 5 ನಲ್ಲಿ ಅದ್ಭುತವಾದ ಮತ್ತು ಆನಂದದ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಅನುಭವಿಸ್ತೀರಾ. ಈ ಲೆವೆಲ್ 5 ನ ಬೆನಿಫಿಟ್ಸ್ ಗಳನ್ನ ನೋಡೋದಾದ್ರೆ ನಿಮ್ಮ ಮೈಂಡ್ ಕೂಲ್ ಮತ್ತು ಶಾರ್ಪ್ ಆಗುತ್ತೆ. ನಿಮ್ಮ ಮೆಮೊರಿ ಪವರ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ನೀವು ಸಂಪೂರ್ಣವಾಗಿ ಬೇರೆ ವ್ಯಕ್ತಿಗಳಿಗಿಂತ ಬೇರೆನೇ ಆಗಿರ್ತೀರಾ. ದೇವರು ಇದ್ದಾರೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆಗೆ ಈ ಲೆವೆಲ್ ನಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಲೆವೆಲ್ 4 ನಲ್ಲೇ ನೀವು ಎನರ್ಜಿಯನ್ನು ಟ್ರಾನ್ಸ್ಫರ್ಮೇಷನ್ ಮಾಡೋದನ್ನ ಕಲ್ತಿರ್ತೀರಾ. ಇದರಿಂದಾಗಿ ನಿಮಗೆ ಯಾವುದು ಕೂಡ ಕಷ್ಟ ಅನಿಸೋದಿಲ್ಲ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ತುಂಬಾನೇ ಪ್ರೀತಿಸುತ್ತಿದ್ದವರು ನಿಮ್ಮಿಂದ ದೂರ ಆದ್ರೆ ಅದರಿಂದ ನಿಮಗೇನು ಅಷ್ಟೊಂದು ನೋವಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಫೀಲಿಂಗ್ಸ್ ಗಳ ಮೇಲೆ ನಿಮಗೆ ನಿಯಂತ್ರಣ ಸಿಕ್ಕಿರುತ್ತೆ. ನಿಮ್ಮ ಜೀವನದ ಗುರಿಯನ್ನ ನೀವು ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದು ನಿಮಗೆ ಕಷ್ಟ ಅನಿಸೋದಿಲ್ಲ. ಯಾಕಂದ್ರೆ ಅದನ್ನ ಹೇಗೆ ಮಾಡ್ಬೇಕು ಮತ್ತು ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಮ ಕೂಲ್ ಆಗಿರೋ ಮೈಂಡ್ ಗೆ ಗೊತ್ತಾಗಿರುತ್ತೆ. ಇನ್ನು ಈ ಲೆವೆಲ್ ನ ಪ್ರಾಬ್ಲಮ್ಸ್ ಗಳನ್ನ ನೋಡೋದಾದ್ರೆ ನೈಟ್ ಫಾಲ್ ಮತ್ತು ಅರ್ಜ್. ಮೊದಲನೇದಾಗಿ ನೈಟ್ ಫಾಲ್. ಈ ಲೆವೆಲ್ ನಲ್ಲಿ ನೈಟ್ ಫಾಲ್ ಆಗೋದು ತುಂಬಾನೇ ಕಡಿಮೆ, ಆದ್ರೆ ಕೆಲವೊಂದು ಬಾರಿ ಆಗ್ತಾ ಇರುತ್ತೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಅದು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ಅರ್ಜ್ ಅಂದ್ರೆ ಪ್ರಚೋದನೆ ಅಂತೂ ಅವಾಗ ಬರ್ತಾನೆ ಇರುತ್ತೆ. ಯಾಕಂದ್ರೆ ಈಗಿನ ಯುಗ ಅಂತೂ ತುಂಬಾನೇ ಬದಲಾಗಿದೆ. ಮೂವಿ, ಸೀರಿಯಲ್, ಪೋಸ್ಟರ್ ಎಲ್ಲಿ ನೋಡಿದ್ರು ಅಡಲ್ಟ್ ಸೀನ್ ಗಳೇ ಕಾಣುತ್ತವೆ. ಇನ್ಸ್ಟಾಗ್ರಾಮ್ ಅಂತೂ ಮಿನಿ ಕ್ರೋಮ್ ಆಗೋಗಿದೆ. ಇವೆಲ್ಲದರಿಂದ ನಮ್ಮೊಳಗೆ ಪ್ರಚೋದನೆ ಅಂತೂ ಬರ್ತಾನೆ ಇರುತ್ತೆ. ಇದನ್ನು ತಡೆಯಲು ಭಗವಂತನ ಮಂತ್ರ, ಸ್ತೋತ್ರ ಅಥವಾ ಜಪ ಮಾಡಿ. ಪ್ರಚೋದನೆಯು ಸ್ವಲ್ಪ ಹೊತ್ತಿನವರೆಗೆ ಮಾತ್ರ ಇರುತ್ತೆ. ಅಲ್ಲಿಯವರೆಗೆ ನಿಮ್ಮ ಗಮನವನ್ನ ಭಗವಂತನೆಡೆಗೆ ಹರಿಸುವುದರಿಂದ ಇದನ್ನ ತಡೆಯಬಹುದು. ಆದರೆ ಇದು ಪ್ರತಿ ಬಾರಿಯೂ ಕೆಲಸಕ್ಕೆ ಬರೋದಿಲ್ಲ. ಯಾಕಂದ್ರೆ ಪಾಸಿಟಿವಿಟಿಗಿಂತ ನೆಗೆಟಿವಿಟಿ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಹೀಗಾಗಿ ಅಂತ ಯೋಚನೆಗಳು ಬಂದಾಗ ನೀವು ಒಬ್ಬರೇ ಇರೋದಕ್ಕೆ ಹೋಗ್ಬೇಡಿ. ಎಲ್ಲಾದರೂ ಸುತ್ತಾಡಲು ಹೋಗಿ ನಿಮ್ಮ ಮನಸ್ಸು ಶಾಂತವಾದ ನಂತರ ಹೇಳಿ, ನಾನು ನನ್ನ ಲೈಫ್ ಅನ್ನ ಬದಲಾಯಿಸ್ತಾ ಇದ್ದೀನಿ ನನ್ನ ಗುರಿಯನ್ನ ಸಾಧಿಸೋಕೆ. ಇದೇ ತರ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನೀವೇನಾದ್ರೂ 17ರಿಂದ 30 ವರ್ಷದೊಳಗಿನವರಾಗಿದ್ರೆ ಹುಡುಗಿಯರ ಮೇಲೆ ಕೊಡೋ ಗಮನವನ್ನ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡೋದ್ರ ಮೇಲೆ ಕೊಡಿ. ಯಾಕಂದ್ರೆ ನೀವು ಏನಾದ್ರೂ ಸಾಧಿಸಬೇಕಂತ ಅನ್ಕೊಂಡಿದ್ರೆ ಈ 17ರಿಂದ 30 ವರ್ಷದ ಏಜ್ ನಲ್ಲಿ ಮಾತ್ರ. ಈ ಏಜ್ ನಲ್ಲಿ ನಿಮ್ಮ ಹತ್ರ ಎನರ್ಜಿ ಮತ್ತು ಸಮಯ ತುಂಬಾನೇ ಇರುತ್ತೆ. ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ಈ ಸಮಯದಲ್ಲಿ ನೀವೇನು ಮಾಡದೆ ಸಮಯವನ್ನ ವ್ಯರ್ಥ ಮಾಡಿದಿರಾ ಅಂದ್ರೆ ಮುಂದೆ ನೀವು ಪ್ರೀತಿ ಮಾಡೋ ಹುಡುಗಿ ಕೂಡ ನೀವು ಸೆಟಲ್ ಆಗಿಲ್ಲ ಅಂತ ಬಿಟ್ಟು ಹೋಗ್ತಾಳೆ. ನೀವು ಸೆಟಲ್ ಆಗದೆ ಮದ್ವೆ ಏನಾದ್ರೂ ಆದ್ರೆ ನಿಮ್ಮ ಜೀವನವಿಡೀ ಸಂಸಾರ ಸಾಗಿಸೋದ್ರಲ್ಲಿ ಆಗೋಗುತ್ತೆ. ನಂತರ ನೀವು ಏನೇ ಸಾಧಿಸಬೇಕಂತಿದ್ರು ನಿಮ್ಮ ಹತ್ರ ಸಮಯ ಮತ್ತು ಎನರ್ಜಿ ಎರಡೂ ಇರೋದಿಲ್ಲ. ಲೆವೆಲ್ 5 ನಲ್ಲಿ ಮೆಡಿಟೇಷನ್ ಮತ್ತು ಎಕ್ಸರ್ಸೈಸ್ ಮಾಡೋದು ತುಂಬಾನೇ ಅಗತ್ಯವಾಗಿದೆ. ಲೆವೆಲ್ 5 ನಲ್ಲಿ ನಿಮ್ಮನ್ನ ನೀವು ನಿಯಂತ್ರಣ ಮಾಡೋದನ್ನೇನೋ ಕಲ್ತಿರ್ತೀರಾ. ಆದ್ರೆ ಜಗತ್ತು ಈಗಿರುವ ಸಿಚುವೇಶನ್ ನಲ್ಲಿ ನಿಮ್ಮನ್ನು ನಿಯಂತ್ರಿಸಲು ಅದೆಷ್ಟು ಸಾಕಾಗೋದಿಲ್ಲ. ಧ್ಯಾನ ಮಾಡೋದ್ರಿಂದ ನೀವು ಸಾಕಷ್ಟು ಜ್ಞಾನವನ್ನು ಪಡಿತೀರಾ ಮತ್ತು ನಿಮ್ಮನ್ನ ಕಂಟ್ರೋಲ್ ಮಾಡ್ತೀರಾ. ಧ್ಯಾನವು ಒಂದು ಅತ್ಯುತ್ತಮವಾದ ಮತ್ತು ಶಕ್ತಿಶಾಲಿಯಾದ ಅಭ್ಯಾಸವಾಗಿದೆ. ಈ ಲೆವೆಲ್ 5 ನವರೆಗೆ ಇರುವ ಈ ಜರ್ನಿಯು ನಿಮ್ಮನ್ನ ಸಿದ್ಧಪಡಿಸಿರುತ್ತೆ ಮುಂದಿನ ಅಧ್ಯಾಯಕ್ಕೆ ಹೋಗಲು. ಲೆವೆಲ್ 5 ಕಂಪ್ಲೀಟ್ ಆಗ್ತಾ ನಿಮಗೆ ಈ ಬೆನಿಫಿಟ್ಸ್ ಗಳು ಸಿಗ್ತಾ ಹೋಗುತ್ತವೆ. ಲೆವೆಲ್ 5 ನಂತರ ನಿಮ್ಮ ಲೈಫ್ ನಲ್ಲಿ ಪ್ರಾರಂಭವಾಗುತ್ತೆ ಅಖಂಡ ಬ್ರಹ್ಮಚರ್ಯ. ಈ ಅಖಂಡ ಬ್ರಹ್ಮಚರ್ಯವು 1 ವರ್ಷಗಳವರೆಗೆ ಇರುತ್ತೆ. ಅಖಂಡ ಬ್ರಹ್ಮಚರ್ಯದ ನಂತರ ನೀವು ಒಬ್ಬ ಸಮರ್ಥ ಯೋಧರಾಗಿರ್ತೀರಾ. ನಿಮ್ಮ ಒಳಗೆ ಪಾಸಿಟಿವ್ ಎನರ್ಜಿಯ ಸೋರ್ಸ್ ಇರುತ್ತೆ. ಸಾಮಾನ್ಯ ಜನರು ಅಸಾಧ್ಯ ಎನ್ನುವ ಕೆಲಸವು ನಿಮಗೆ ಮಕ್ಕಳ ಆಟವಾಗಿರುತ್ತೆ. ಈ ಅಖಂಡ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಲು ನಿಮಗೆ ಕಷ್ಟ ಅನಿಸೋದೇ ಇಲ್ಲ. ಯಾಕಂದ್ರೆ ಈ ಲೆವೆಲ್ 5 ನಲ್ಲಿ ನೀವು ಸಂಪೂರ್ಣವಾಗಿ ತಯಾರಾಗಿರ್ತೀರಾ ಅಖಂಡ ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋದಕ್ಕಾಗಿ. ಹಾಗೆ ಈ ಅಖಂಡ ಬ್ರಹ್ಮಚರ್ಯದಲ್ಲಿ ಯಾವ ಬೆನಿಫಿಟ್ ಸಿಗುತ್ತೆ, ಇದರಲ್ಲಿ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಇರುತ್ತೆ ಮತ್ತು ಇದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ನಿಮಗೆ ಅಖಂಡ ಬ್ರಹ್ಮಚರ್ಯದ ವಿಡಿಯೋ ಬೇಕಂತಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಬ್ರಹ್ಮಚರ್ಯದ ಜೊತೆಗೇನೆ ಹಣದ ಮೇಲೂ ಕೂಡ ಫೋಕಸ್ ಮಾಡಿ. ನಿಮ್ಮದೇ ಆದ ಪ್ಯಾಸಿವ್ ಇನ್ಕಮ್ ಅನ್ನ ಹುಡುಕಿಕೊಳ್ಳಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹಣ ತುಂಬಾನೇ ಮಹತ್ವವಾದ ಪಾತ್ರ ವಹಿಸುತ್ತೆ. ಸಮಯವನ್ನ ವ್ಯರ್ಥ ಮಾಡಬೇಡಿ. ನಿಮ್ಮ ಸಮಯವನ್ನು ಹೊಸ ಸ್ಕಿಲ್ಸ್ ಮತ್ತು ನಾಲೆಡ್ಜ್ ಗಳನ್ನ ತಿಳಿಯುವ ಮತ್ತು ಕಲಿಯುವುದರ ಮೇಲೆ ಕೊಡಿ. ಸಮಯದ ಜೊತೆಗೇನೆ ಗ್ರೋ ಆಗೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನು ಮೊದಲು ನೋಡೋದಕ್ಕೆ. ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಸಮಯದ ಜೊತೆ ಬೆಳೆಯೋಣ.
ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.